ನಮಸ್ಕಾರ ವೀಕ್ಷಕರೇ, MNS ಕಿಚನ್ ಸ್ಟುಡಿಯೋಗೆ ಸ್ವಾಗತ. ಈ ಹಿಂದೆ ನಮ್ಮ ಚಾನಲ್ನಲ್ಲಿ ನಾವು ಫಿಶ್ ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ವಿ. ಇವತ್ತು ಅದೇ ರೀತಿ ಒಂದು ಫಿಶ್ ರೆಸಿಪಿ ಜೊತೆಗೆ ಬಂದಿದ್ದೀವಿ. ಮತ್ತೆ ಇವತ್ತು ಫಿಶ್ ಕಬಾಬ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ನಿಂಬೆ ರಸ, ಕಸೂರಿ ಮೇಥಿ, ಉಪ್ಪು, ಅರಿಶಿನ, ಮೈದಾ ಹಿಟ್ಟು, ಖಾರದ ಪುಡಿ, ವೈಟ್ ಪೆಪ್ಪರ್ ಪೌಡರ್, ಶುಂಠಿ, ಕಾರ್ನ್ಫ್ಲೋರ್. ಇಷ್ಟೇ. ತುಂಬ ಸಿಂಪಲ್ ಆಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಈಗ ಒಂದು ಪಾತ್ರೆಗೆ ಒಂದು 1/4 ಚಮಚ ಅರಿಶಿನ ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 2 ಸ್ಪೂನ್ ಕಾರ್ನ್ಫ್ಲೋರು ಮತ್ತು 2 ಸ್ಪೂನು ಮೈದಾ ಹಿಟ್ಟು ಸೇರಿಸ್ಕೋಬೇಕು. ನಂತರ 1 ಸ್ಪೂನ್ ವೈಟ್ ಪೆಪ್ಪರ್ ಪೌಡರ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಕೂಡ ಬಳಸ್ಬೋದು. ಖಾರದ ಪುಡಿ ಒಂದು 3ರಿಂದ 4 ಚಮಚ. ಫಿಶ್ಶಿಗೆ ಸ್ವಲ್ಪ ಖಾರ ಜಾಸ್ತಿ ಇರಬೇಕು. ನೀವು ಚಿಕನ್ ಕಬಾಬಿಗೆ ಹಾಕ್ದಂಗೆ 1-2 ಸ್ಪೂನ್ ಖಾರ ಹಾಕಿದ್ರೆ ಅಷ್ಟು ರುಚಿ ಇರಲ್ಲ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಫಿಶ್ಶಿಗೆ ಮೇಯ್ನಾಗಿ ಖಾರ ಮತ್ತು ಹುಳಿ ಎರಡೂ ಸ್ವಲ್ಪ ಜಾಸ್ತಿ ಇದ್ರೇ ಚೆಂದ. 1-2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಲ್ಲಿ ಇವತ್ತು ನಾನು 1 kg ಫಿಶ್ ತೊಗೊಂಡಿದ್ದೀನಿ. 1 kg ಫಿಶ್ಶಿಗೆ ಎಷ್ಟು ಬೇಕಷ್ಟು ಮಸಾಲೆನ ಮಾಡ್ಕೊಳ್ಳೋದು ತೋರಿಸ್ಕೊಡ್ತಾ ಇದ್ದೀನಿ. ನಿಂಬೆ ರಸ ಹಾಕಿ, ನಂತರ ಕಸೂರಿ ಮೇಥಿ ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಟೇಸ್ಟಿಗೆ. ನೋಡಿ, ನಾನು ಇಲ್ಲಿ ಯಾವುದೇ ನೀರು ಬಳಸ್ತಾ ಇಲ್ಲ, ಹಂಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಒಂದು ಮೊಟ್ಟೆ ಹಾಕ್ಕೊಳ್ಬೋದು. ಈಗ ಫಿಶ್ನ ಒಂದೊಂದೇ ಪೀಸಸ್ ಹಾಕ್ಬಿಟ್ಟು ಅದಕ್ಕೆ ಮಸಾಲೆ ಕೊಟ್ ಮಾಡಬೇಕು. ಸೊ ನೀವು ಮಸಾಲೆ ಕೊಟ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿರಬೇಕು. ಮುಳ್ಳು ಕೈಗೆ ಸುತ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಕೇರ್ಫುಲ್ಲಾಗಿ ಈ ಥರ ಎಲ್ಲ ಬೇಕಾದ್ರೆ ಒಂದೇ ಸತಿಗೆ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಬೋದು. ಬೇಡ ಅಂತಂದರೆ ಒಂದೊಂದೇ ಪೀಸ್ಗೆ ಮಸಾಲೆನ ಕೋಟ್ ಮಾಡಿ ಇಡ್ಬೋದು. ಫಿಶ್ಶಿಗೆ ಸ್ವಲ್ಪ ಉಪ್ಪು ಖಾರ ಹಿಡಿಯೋಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಚಿಕನ್ನೆಲ್ಲ ಆದರೆ ನೀವು ಒಂದು ಅರ್ಧ ಗಂಟೆ ಉಪ್ಪು ಖಾರ ಹಚ್ಚಿ ಬಿಟ್ಬಿಟ್ರೆ ಸಾಕು. ಬಟ್ ಫಿಶ್ಶಿಗೆ ನೀವು ಒಂದು 2ರಿಂದ 3 ಅವರ್ ಇಡಬೇಕಾಗುತ್ತೆ. ಕರ್ಬೇವಿನ ಸೊಪ್ಪು ಮಾತ್ರ ಮರಿಬೇಡಿ. ಯಾವುದೇ ನಾನ್ ವೆಜ್ ನೀವು ಫ್ರೈ ಮಾಡ್ತಾ ಇದ್ದೀರಾ, ಎಣ್ಣೆಲಿ ಕರಿತಾ ಇದ್ದೀರಾ ಅಂತಂದರೆ ಕರ್ಬೇವಿನ ಸೊಪ್ಪು ಹಾಕಿ, ಅದ್ರ ಮಜಾನೇ ಬೇರೆ. ಈಗ ಒಂದು ಫ್ರೈಯಿಂಗ್ ಪ್ಯಾನ್ಗೆ ನಾನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಡೀಪ್ ಫ್ರೈ ಕೂಡ ಮಾಡ್ಕೋಬೋದು. ಅಂದರೆ ಎಣ್ಣೆ ಜಾಸ್ತಿ ಬಳಸಿ ಹೋಟ್ಲಲ್ಲಿ ಅಂಗಡಿಗಳೆಲ್ಲ ಕರಿಯೋ ಥರ ಕಬಾಬ್ ಮಾಡಿ ಕರಿಬೋದು. ಬಟ್ ಪ್ರಾಬ್ಲಮ್ ಏನು ಅಂತಂದರೆ, ಫಿಶ್ ಕರ್ದಿದ್ದ ಎಣ್ಣೆನ ನೀವು ಮತ್ತೆ ಯಾವುದೇ ಅಡುಗೆಗೆ ಯೂಸ್ ಮಾಡೋಕ್ಕಾಗಲ್ಲ. ಸೊ ನೀವು ಶಾಲೋ ಫ್ರೈಯಲ್ಲಿ ಕೂಡ ಕಬಾಬ್ ಟೇಸ್ಟ್ ಪಡಿಬೋದು. ಅಂದಮೇಲೆ ಜಾಸ್ತಿ ಎಣ್ಣೆ ವೇಸ್ಟ್ ಮಾಡೋ ಅವಶ್ಯಕತೆ ಬೇಡ. ಈಗ ಎಣ್ಣೆ ಕಾದ್ಮೇಲೆ ಒಂದೊಂದೇ ಪೀಸ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಎಣ್ಣೆ ಸ್ವಲ್ಪ ನೀಟಾಗಿ ಕಾಯಬೇಕು, ಅವಾಗ ಪೀಸಸ್ ಹಾಕ್ಕೊಳ್ಳಿ. ಪ್ಯಾನಿಗೆಲ್ಲ ಅಂಟ್ಕೊಳ್ಳಲ್ಲ. ಸೊ ಎಣ್ಣೆ ಕಾಯಬೇಕು ಅಂತಂದರೆ ನೀವು ಫುಲ್ಲು ಹೊಗೆ ಆಡೋ ಥರ ಎಲ್ಲ ಕಾಯಿಸೋ ಅವಶ್ಯಕತೆ ಇಲ್ಲ. ಒಂದು ಮೀಡಿಯಮ್ ಹೀಟಿಗೆ ಬಂದಾಗ ಫಿಶ್ ಪೀಸಸ್ ಆ್ಯಡ್ ಮಾಡ್ಕೊಳ್ಳಿ. ಫಿಶ್ಶು ಚಿಕನ್ ಥರ ನಿಮಗೆ ಜಾಸ್ತಿ ಟೈಮ್ ಕೂಡ ಹಿಡಿಯಲ್ಲ. ಪೀಸಸ್ ಆ್ಯಡ್ ಮಾಡಿದ್ಮೇಲೆ 1-2 ನಿಮಿಷ ಸುಮ್ಮನೆ ಇರಿ, ಏನು ಕಡ್ಡಿ ಅಳ್ಳಾಡ್ಸೋಕ್ಕೆ ಹೋಗ್ಬಿಡಿ, ಆಯಿತಾ? ಏಕೆಂದರೆ ಮಸಾಲೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಒಂದು ಸೈಡ್ ನೀಟಾಗಿ ಒಂದು 2ರಿಂದ 5 ನಿಮಿಷ ಫ್ರೈ ಆದಮೇಲೆ ಇನ್ನೊಂದು ಸೈಡಿಗೆ ಫ್ಲಿಪ್ ಮಾಡಿ. ಜಾಸ್ತಿ ಫ್ಲಿಪ್ ಮಾಡೋ ಅವಶ್ಯಕತೆಯೂ ಇರೋಲ್ಲ. ಜಾಸ್ತಿ ಫ್ಲಿಪ್ ಮಾಡಿದ್ರೆ ಪೀಸಸ್ ಎಲ್ಲ ಬ್ರೇಕ್ ಆಗಿಬಿಡುತ್ತೆ. 10 ನಿಮಿಷಕ್ಕೆ ಫಿಶ್ ಬೆಂದೋಗುತ್ತೆ. ಆದರೆ ನಿಮಗೆ ಕ್ರಿಸ್ಪಿ ಲೇಯರ್ ಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ, ಫ್ಲೇಮ್ನ ಸ್ವಲ್ಪ ಮೀಡಿಯಮಲ್ಲಿಟ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು. ನೀವು ಜಾಸ್ತಿ ಹೊತ್ತು ಫ್ರೈ ಮಾಡಿದಾಗಲೇ ನೋಡಿ ಈ ಥರ ಕ್ರಿಸ್ಪಿಯಾಗಿ ಫಿಶ್ ಮೇಲೆ ಲೇಯರ್ ಬರುತ್ತೆ. ಇಲ್ಲ ಅಂದರೆ 10 ನಿಮಿಷಕ್ಕೆಲ್ಲ ಫಿಶ್ ಬೆಂದೋಗುತ್ತೆ. ಟೈಮ್ ಜಾಸ್ತಿ ಹಿಡಿಯೋಲ್ಲ ಫಿಶ್ ಬೇಯೋಕ್ಕೆ. ನಿಮಗೆ ಕ್ರಿಸ್ಪಿನೆಸ್ ಬೇಕು ಅಂತಂದರೆ ಫ್ಲೇಮ್ ಸ್ವಲ್ಪ ಮೀಡಿಯಮಲ್ಲಿಟ್ಟು ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು. ಈಗ ಪ್ಲೇಟಿಂಗ್ ಮಾಡಿಕೊಂಡು ನಾವು ನಮ್ಮ ಕೆಲಸ ಶುರು ಹಚ್ಕೋತೀವಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದೀರಾ, ಈ ರೆಸಿಪಿನ ಟ್ರೈ ಮಾಡಿ. ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಬಂದು ಈ ವಿಡಿಯೋಗೆ ಲೈಕ್ ಮಾಡಿ. ಈ ಚಾನಲ್ ಬಗ್ಗೆ ಬೇರೆಯವ್ರಿಗೂ ಹೇಳಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.